ಯಂಗ್ಸ್ಟರ್ಸ್ಗೆ ಶಿವಮೊಗ್ಗದ ಎಲ್ಲ ಯುವಕರಿಗೆ ಕೈ ಮುಗಿದು ಬೇಡ್ತೀನಿ. ನೋಡಿ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮ್ಲಿ, ಅಪ್ಪ ಅಮ್ಮ ದೊಡ್ಡವರು, ನಮ್ಮ ರಾಜಕಾರಣಿಗಳಿಂದ ದಯವಿಟ್ಟು ಬರಬೇಡಿ. ಒಬ್ಬ ಲೀಡರ್ ನಿಮ್ಗೆ ಇಷ್ಟ ಆದ್ನಾ, ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕಿರಿ. ಇನ್ನೂ ಇಷ್ಟ ಆದರೆ 4 ವೋಟ್ ಹಾಕ್ಸಿ. ದಯವಿಟ್ಟು ಯಾವ ಉದ್ವೇಗ ಬೇಡ. ನಾಳೆ ನಿನಗೆ ಹೆಚ್ಚು ಕಡಿಮೆ ಆಗಿ ICU ಬಿದ್ದರೆ ಆಚೆ ನಿನ್ನ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಇರ್ತಾರೆ. ನೀನು ನಂಬಿರೋ ಲೀಡ್ ಇರಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಕೋಮು ಗಲಭೆಗೆ ಯಾರೂ ಹೋಗಬೇಡಿ. ನಾನೆಲ್ಲ ನನ್ನ ಹಿಂದೂ ಧರ್ಮದ, ಮುಸ್ಲಿಂ ಧರ್ಮದ, ಕ್ರಿಶ್ಚಿಯನ್ ಧರ್ಮದ ಯುವಕರನ್ನ ಈ ರಾಜ್ಯದ ಜವಾಬ್ದಾರಿಯುತ ಯುವಕನಾಗಿ ಕೈ ಮುಗಿದು ಕೇಳ್ತಾ ಇದ್ದೀನಿ. ಯಾಕೆಂದರೆ ನಾಳೆ ಸಮಸ್ಯೆ ಆದರೆ ಕಷ್ಟ ಕಂಡ್ರು ಫೇಸ್ ಮಾಡೋದು. 20, 25, 30 ವರ್ಷಕ್ಕೆ ಒಂದು ಕೇಸ್ ಬಿದ್ದರೆ ಆ ಮೂಮೆಂಟಲ್ಲಿ ಹೇಳ್ಬೋದು ಏನು ಕೇಸ್ ಬಿದ್ದರೆ ಬೀಳಲಿ ಅಂತ. ನಾನು 5 ವರ್ಷದಿಂದ ಒಂದು ರಾಜಕಾರಣಿಯ ಸಪೋರ್ಟ್ಗೆ ಹೋಗಿ 22 ಕೇಸ್ ಹಾಕ್ಸ್ಕೊಂಡು ಕೋರ್ಟ್ಗೆ ಓಡಾಡಿ 5 ವರ್ಷ ಅದರಿಂದ ಫ್ಯಾಮಿಲಿ ಎಷ್ಟು ಡಿಸ್ಟರ್ಬ್ ಆಗುತ್ತೆ, ಪರ್ಸ್ನಲ್ ಲೈಫ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ನನಗೆ ಗೊತ್ತು. ನಾಳೆ ನಿಮಗೆ ಕೇಸ್ ಬಿದ್ದಾಗ ಏನು ಕೇಸ್ ಬಿದ್ದರೆ ಏನಾಗುತ್ತೆ ಅಂತ ಆ ಮೂಮೆಂಟಲ್ಲಿ ಹೇಳ್ಬೋದು. ಆದರೆ ವಾರಕ್ಕೆ 1-2 ಇಯರಿಂಗಿಗೆ ಕೋರ್ಟ್ಗೆ ಹೋಗಿ ಸ್ಟೇಷನ್ಗೆ ಹೋದಾಗ ನೋವು ಗೊತ್ತಾಗುತ್ತೆ, ಯಾಕಾದರೂ ಅವತ್ತು ಆ ಗಲಾಟೆಗೆ ಹೋದ್ನು ಅಂತ. ಬೇಡ್ರಪ್ಪ, ದಯವಿಟ್ಟು ಜೀವನ ಕಟ್ಕೊಳ್ಳಿ, ಸಂಪಾದಿಸಿ, ಒಂದು 4 ಕಾಸು ಎತ್ತಿಡಿ. ಫ್ರೀ ಇದ್ದಾಗ ಹೋರಾಟಕ್ಕೆ ಹೋಗೋದಕ್ಕಿಂತ ಅಪ್ಪ ಅಮ್ಮಗೊಂದು ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಹೋಗಿ ಒಂದು ಹೆಲ್ತ್ ಚೆಕಪ್ ಮಾಡಿಸ್ರು. ಇದೇ ಫೈನಲ್, ಇದೇ ಅಲ್ಟಿಮೇಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.